ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೊಂದು ಬಾಣಂತಿಯ ಸಾವು ಸಂಭವಿಸಿದೆ. 2 ದಿನದ ಹಿಂದೆ ಹೆರಿಗೆಯ ಬಳಿಕ ಲೋ ಬಿಪಿಯಿಂದ ಮೃತರಾದಂತ ಬೆಳಗಾವಿ ತಾಲೂಕಿನ ಕರಡಿಗುದ್ದಿ ಗ್ರಾಮದ ಗಂಗವ್ವ. ಜನವರಿ 28ರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಗಂಗವ್ವ ಜನವರಿ 30ರ ರಾತ್ರಿ 11:50ರಲ್ಲಿ ಹೆರಿಗೆಯಾಗಿ ಮಗುವಿಗೆ ಜನ್ಮ ನೀಡಿದ್ರು ಗಂಗವ್ವ. ಬೆಳಗ್ಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ವೈದ್ಯರು ಹೇಳಿದ್ರು. ಬಾಣಂತಿ ಮೃತಪಟ್ಟಿದ್ದಕ್ಕೆ ತರಾತುರಿಯಲ್ಲಿ ಶವ ಕೊಟ್ಟ ಆರೋಪ ಇದೆ. ಈಗ ಬಾಣಂತಿ ಸಾವಿಗೆ ವೈದ್ಯರೇ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ. ಹೆರಿಗೆ ಆಗಿತ್ತು, ರಾತ್ರಿ ಹೆರಿಗೆ ಆಗಿದೆ, ಆಮೇಲೆ ಆರಾಮಾಗಿದ್ದಾರೆ, ಬೆಳಗ್ಗೆ ನೋಡಿದ್ರೆ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅದಾದಮೇಲೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ರೀಸನ್ಸ್ ಕೇಳಿದರೆ ಲೋ ಬಿ ಪಿ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾವು ಸಂಭವಿಸಿದ್ರಿಂದ ತರಾತುರಿಯಲ್ಲಿ ಬೇಕು ಅಂತ ಶವವನ್ನು ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವು ನಿರಂತರವಾಗಿ ನಡೀತಾನೆ ಇದೆ. ಸಹಜವಾಗಿ ಸಾಕಷ್ಟು ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ವ್ಯಕ್ತ ಆಗಿದ್ರು. ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ಪ್ರಶ್ನೆ. ಕರ್ಕೊಂಡಿದ್ದಾರೆ, 31 ಡೆಲಿವರಿ ಮಾಡಿದ್ದಾರೆ. ಅವ್ರು 2 ದಿವಸ ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ರಿ. 31 12 ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಾರೆ. ಇವಾಗ 12 ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರೆ ಅವರು 1.5 ಗಂಟೆ ನಮ್ಮ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು. ಇನ್ನೂ ಅರ್ಧ ತಾಸಿಗೆ ಅಂದ್ರೆ ಬರೀ ಬಿ ಪಿ ಹೋಗೋದು, ಹಂಗಾಗಿ ಗ್ಯಾರಂಟಿ ಕೊಡೋದು ನಾವು ಹಂಗೆ ಹಿಂಗೆ ಅನ್ನತ್ತಾರೆ. ಡಾಕ್ಟ್ರು ಇದ್ರು, ಎಲ್ಲರೂ ಇದ್ರು, ಅವರೆಲ್ಲ ಏನು ಮಾತಾಡತ್ತಿರು ಸರಿಯಾಗಿ ಮಾಡ್ಕೊತಾರೆ. ನಮ್ಮ ಕಡೆ ಅವ್ರು ಇನ್ನೂ ಹಿಂಗೆ ಆಗೈತಿ ಮಾಡ್ಬಿಟ್ಟು ನಿಲ್ಲಾದೈತಿ, ಮತ್ತು ಹಿಂಗಾಗೈತಿ ಏನೋ ಇರೋದಾರ ಸಹಿ ಮಾಡ್ಕೊಳ್ತಾರೋ. ನಾ ಬೆಳಿಗ್ಗೆ ಹೋಯ್ತು ಅಂದ್ರೆ ಇಲ್ಲ ಇವತ್ತು ಹೋಗ್ಬೇಕು ನೀವು, ಮತ್ತು ನಾ ಎಲ್ಲ ಚರ್ಮ ಸ್ವಲ್ಪ ಕೊಡ್ತಾ ಅನ್ನತ್ತಾರ. ಹೊಟ್ಟೆದು ಹೋಯ್ತು ಅಂದ್ರು ಹೊಟ್ಟಿಲ್ಲ ಬೇಡ, ಮತ್ತು ಜೀವ ಹೋಯ್ತು ಹೊಟ್ಟೆ ಹೋಗಿ ಮಾಡೋದು ನಾವು ಬೇಡ. ಏನು ಹೇಳ್ಬೇಕ್ರಿ, ನೀರು ನಾವು ಹೆಚ್ಚು ಐತಿ, ಮತ್ತು ಅಡ್ಮಿಟ್ ಆಗ್ಬೇಕು. ನಾ ಹೆಚ್ಚು ಕಮ್ಮಿ ಆದ್ರೆ ಮನೆ ಸಂಬಂಧ ಇಲ್ಲ ಅಂತ ಹೇಳಿ 2 ದಿವಸ 12 11 ನಿಮಿಷಕ್ಕೆ ಆಗಿತ್ತು ರೀ. 7:08 ಮಟ್ಟ ಸುದ್ದಿನ ತೆಗೆದ್ರು. 7 ಲಾಸ್ಟ್ ನಾವು ಲಾಸ್ಟ್ ಮಕ್ಕ ಹೊಂದಿದ್ದೆ 7 ಲಾಸ್ಟ್. ಯಾರನ್ನ ಒಳಗೆ ಇಟ್ಕೊಂಡಿಲ್ಲ ಅವ್ರು. ಸಹಿ ಮಾಡ್ಕೊಳ್ತಾರೆ. ಉಳಿದಿಲ್ಲ ಮತ್ತು ಆಡ್ಬಿಟ್ಟು ಹೆಚ್ಚು ಬಿಡಿ ಆಯ್ತು ನಿಮ್ಗೆ ಉಳಿದ್ರು ಅನ್ನೋ ಗ್ಯಾರಂಟಿ ಕೊಡತ್ತಾರ ಅವ್ರು. ಮಗುರಿ ನೀ ಇವತ್ತು ತೊಗೊಂಡಿದ್ದಾರೆ ಅವ್ರು, ನೀನು ಬೇಡ ಅಂತ ಬಿಟ್ಟು ಬಂದಿರಿ ಅವ್ರು. ನೀನು ತೊಗೊಂಡು ಹೋಗುದಿಲ್ಲ, ಇವತ್ತು ಹೋಯ್ತು ನಂದ್ಲಿ ಇವತ್ತು ತೊಗೊಂಡಿದ್ದಾರೆ. 28 ಕರ್ಕೊಂಡಿದ್ದಾರೆ, 31 ಡೆಲಿವರಿ ಮಾಡಿದ್ದಾರೆ. ಅವ್ರು 2 ದಿವಸ ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ರಿ. 31 12 11 ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಾರೆ. ಇವಾಗ 12 ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರೆ ಅವರು 1.5 ಗಂಟೆ ನಮ್ಮ ಕಡೆ ಕೊಟ್ಟಾರೆ. ಆಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನಿರಂತರವಾಗಿ ಬಾಣಂತಿಯರ ಸಾವು ಸಂಭವಿಸ್ತಾನೆ ಇದೆ. ಸರ್ಕಾರ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾನೂ ಇದ್ದಾರೆ. ಆದರೂ ಕೂಡ ಇನ್ನೊಂದು ಸಾವು ಸಂಭವಿಸಿರುವಂಥದ್ದು. ಈಗ ವೈದ್ಯರು ಏನು ಹೇಳ್ತಾರೆ ಅಂತ ನೀತಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಬಾಣಂತಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು 2 ದಿನಗಳ ಹಿಂದೆ ಅಷ್ಟೇ ಏನು ಬಿಪಿಲೋ ಇಂದ ಬಾಣಂತಿ ಒಬ್ಬ ಸಾವನ್ನಪ್ಪಿದ್ಲು. ತದನಂತರ ಈಗ ಮತ್ತೊಂದು ಪ್ರಕರಣ ಅಂದ್ರೆ ಬೆಳಗಾವಿ ತಾಲೂಕಿನ ಕರಡಿಗುದ್ದಿ ಗ್ರಾಮದ ಗಂಗವ್ವ ಏನು ಗೋಡ್ಕುಂದ್ರಿ ಇದ್ದಾರೆ, 31 ವರ್ಷ ಇವರು ಮೃತಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಏನಂದ್ರೆ ಮದುವೆಯಾಗಿ 12 ವರ್ಷದ ಬಳಿಕ ಒಂದು ಮಗುವಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಈಗ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಆದ್ರೆ ಈ ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲೇ ಇದನ್ನ ಹೈ ರಿಸ್ಕ್ ಪೇಷಂಟ್ ಅನ್ನುವಂಥ ವಿಚಾರವನ್ನ ರೋಗಿಯ ಕುಟುಂಬಸ್ಥರಿಗೆ ನಾವು ತಿಳಿಸಿದ್ದೇವೆ ಅನ್ನೋಂಥ ಮಾತನ್ನ ಏನು ಬಿಮ್ಸ್ ನ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳುವಂತದ್ದು. ಅಂದ್ರೆ ಈ ರೀತಿಯ ವಿರಳ ಪ್ರಕರಣಗಳಲ್ಲಿ ಇವರನ್ನ ತೊಡಕಿನ ಗರ್ಭಿಣಿಯರು ಅಥವಾ ಗಂಡಾಂತರ ಗರ್ಭಿಣಿಯರು ಅಂತೇಳಿ ಪರಿಗಣಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಏನು 31ರಂದು ಏನು ಈಗ ಹೆರಿಗೆ ಮಾಡಿದ ಬಳಿಕ ಅವತ್ತು ರಾತ್ರಿ 8:00 ಕೂಡ ಅವ್ರ ಆರೋಗ್ಯದಲ್ಲಿ ಏರುಪೇರು ಕಂಡಿದ್ವು. ಎಲ್ಲ ತಜ್ಞ ವೈದ್ಯರನ್ನ ಚಿಕಿತ್ಸೆ ಕೊಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲೆಲ್ಲೇ ಯಾವುದೇ ರೀತಿಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಏನು ಬಿಮ್ಸ್ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆದಂತ ವಿಠಲ್ ಸಿಂಧ್ ಅವರು ಹೇಳುವಂತದ್ದು. ಅಂದ್ರೆ ಒಟ್ಟಿನಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಬಾಣಂತಿಯರ ಸಾವಿನ ಪ್ರಕರಣ ಹೆಚ್ಚಾಗ್ತದೆ. ಇದಕ್ಕೆ ಪ್ರಮುಖ ಕಾರಣಗಳೇನಂದ್ರೆ ವೈದ್ಯರು ಹೇಳೋ ಪ್ರಕಾರ ಗ್ರಾಮೀಣ ಪ್ರದೇಶದಿಂದ ಬರ್ತಿರ್ತಕ್ಕಂಥ ಏನು ಬಾಣಂತಿಯರಿದ್ದಾರೆ ಇವರು 3 ತಿಂಗಳ ದಿನದಿಂದ ಹಿಡಿದು 8 ತಿಂಗಳವರೆಗೆ ಸರಿಯಾಗಿ ಏನು ವೈದ್ಯಕೀಯ ತಪಾಸಣೆ ಆಗಿರ್ಬೋದು, ಜೊತೆಗೆ ವೈದ್ಯರ ಸಲಹೆಗಳನ್ನ ಇವರು ಅನುಸರಿಸೋದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುವಂತ ಪ್ರಯತ್ನ ವೈದ್ಯರು ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಕೊನೆಯ ಕ್ಷಣದಲ್ಲಿ ರೋಗಿಗಳು ತೆಗೆದುಕೊಂಡ್ ಬರ್ತಾರೆ, ಸೀರಿಯಸ್ ಆಗಿದ್ದಂತ ಪೇಷಂಟ್ ತೆಗೆದುಕೊಂಡ್ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲಾ ಪ್ರಯತ್ನ ಮಾಡಿದಾಗ ಕೂಡ ಈ ರೀತಿಯ ಘಟನೆಗಳಾಗುತ್ತೆ ಅನ್ನುವಂತ ಮಾತನ್ನ ಒಂದ್ ಕಡೆ ಬಿಮ್ಸ್ ಆಸ್ಪತ್ರೆ ವೈದ್ಯರು ಹೇಳುವಂತದ್ದು. ಮತ್ತೊಂದ್ ಕಡೆ ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನಷ್ಟು ಏನು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅಂದ್ರೆ ಗರ್ಭಿಣಿಯರಿಗೆ ಕೊಡ್ಬೇಕಾದಂತ ಚಿಕಿತ್ಸೆ ಜೊತೆಗೆ ಗರ್ಭಿಣಿಯರಿಗೆ ಏನು ಯಾವ ರೀತಿ ಆರೈಕೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೋಷಕರಿಗೆ ಆಗಿರ್ಬೋದು ಮತ್ತು ಸ್ಥಳೀಯ ವೈದ್ಯಕೀಯ ಸಿಬ್ಬಂದಿಗಳು ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕು ಅದನ್ನು ಎಲ್ಲೋ ಒಂದ್ ಕಡೆ ಆರೋಗ್ಯ ಇಲಾಖೆಯಲ್ಲಿ ಅದೆಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ ಅನ್ನುವಂತ ಅಂಶ ಇಲ್ಲಿ ಗೊತ್ತಾಗ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿ
ಮುಂದುವರಿತಾ ಇದ್ರೆ ಇದರ ಮೂಲ ಏನಿದೆ, ಮೂಲ ಅದು ಗ್ರಾಮೀಣ ಪ್ರದೇಶದಲ್ಲಿ ಅವರ ಆರಂಭದ 7-8 ತಿಂಗಳವರೆಗೆ ಚಿಕಿತ್ಸೆ ಪಡೀತಾರೆ. ಈ ಒಂದು ಹಂತದಲ್ಲಿ ಅವರು ವೈದ್ಯಕೀಯ ಚಿಕಿತ್ಸೆ ಪಡೆಯುವಂತ ತೆಗೆದು ಮಾಡುವಂತ ನಿರ್ಲಕ್ಷ್ಯಗಳಿಂದಲೇ ಈ ರೀತಿ ಬಾಣಂತಿಯರು ಸಾವಿಗೆ ಕಾರಣ ಆಗ್ತಾ ಇದಾವೆ. ಕೆಲವೊಂದಿಷ್ಟು ಹೈ ರಿಸ್ಕ್ ಪೇಷಂಟ್ ಇದ್ದಾಗ ಅಲ್ಲಿ ಬಹಳಷ್ಟು ಈ ರೀತಿಯ ಹೆರಿಗೆ ಸಂದರ್ಭದಲ್ಲಿ ಈ ರೀತಿ ಅವುಗಳ ಅಗತ್ಯ ಅನ್ನೋಂಥ ಮಾತನ್ನು ಕೂಡ ವೈದ್ಯರು ಹೇಳುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ. ತಮ್ಮೆಲ್ಲ ಡೀಟೇಲ್ಸ್